Good morning one and all. So in our previous classes we have discussed about your fourth chapter, that is your interpolation and then extrapolation, right? Yes. So in interpolation and extrapolation we had two methods, that is binomial expansion method and second one we had Newton's advancing difference method. So already we have discussed how to solve the problems on binomial and then Newton's. So in today's class, so we will discuss about your fifth chapter, that is your theoretical distribution. So your fifth chapter and very important chapter, that is your theoretical distribution. So theoretical distribution anta ಹೇಳಿದ ತಕ್ಷಣ ಫಸ್ಟ್ theoretical distribution ಅಲ್ಲಿ ನಮಗೆ ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು, that is your frequency. That is a frequency. So what is frequency? Frequency ಅಂದ್ರೇನು? See, frequency already we have studied in your previous class, that is your first PUC, right? First PUC ಅಲ್ಲಿ frequency ಅಂದ್ರೆ ಏನು ಅಂತ ಹೇಳಿ ಆಲ್ರೆಡಿ ನಾವು ಕಲ್ತಿದ್ದೀವಿ. So what is frequency? Frequency means ಮೋಸ್ಟ್ ರಿಪೀಟೆಡ್ ನಂಬರ್ ಅಂತ ಹೇಳ್ತೀವಿ, ಮೋಸ್ಟ್ ರಿಪೀಟೆಡ್ ಅಬ್ಸರ್ವೇಷನ್ ಅಂತ ಹೇಳ್ತೀವಿ. ಸೊ ಯಾವ ಒಂದು ಅಬ್ಸರ್ವೇಷನ್ ತುಂಬ ಸಲ ಬರ್ತಾ ಇರುತ್ತೆ, ತುಂಬ ಸಲ ರಿಪೀಟ್ ಆಗ್ತಾ ಇರುತ್ತೆ, ಅದನ್ನು ನಾವೇನಂತ ಕರಿತೀವಿ? ಫ್ರೀಕ್ವೆನ್ಸಿ ಅಂತ ಹೇಳಿ ಕರಿತೀವಿ. ಸಿ ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ದ ಹೈಟ್ ಆಫ್ ದ ಸ್ಟೂಡೆಂಟ್ಸ್, ಒಂದು ಕ್ಲಾಸ್ ರೂಮಲ್ಲಿ ಇರೋವಂಥ ಸ್ಟೂಡೆಂಟ್ಸಿಂದ ಹೈಟ್ ತೊಗೊಂಡ್ರಿ ಅಂದರೆ ಮೇ ಬಿ ಸಿಮಿಲರ್ ಹೈಟ್ ಇರೋವಂಥ ಸ್ಟೂಡೆಂಟ್ಸ್ ನಮಗೆ 5 ಮೆಂಬರ್ಸ್ ಸಿಗ್ಬೋದು ಅಥವಾ 6 ಮೆಂಬರ್ಸ್ ಸಿಗ್ಬೋದು. ಲೈಕ್ ಸಿ ಫಾರ್ ಎಕ್ಸಾಂಪಲ್ 160 ಸೆಂಟಿಮೀಟರ್, ರೈಟ್? ಅಥವಾ 165 ಸೆಂಟಿಮೀಟರ್, 161 ಸೆಂಟಿಮೀಟರ್, 162 ಸೆಂಟಿಮೀಟರ್, ಸೊ 150 ಸೆಂಟಿಮೀಟರ್, 155 ಸೆಂಟಿಮೀಟರ್. ಸೊ ಎಲ್ಲ ಸ್ಟೂಡೆಂಟ್ಸಿನ ಹೈಟ್ ಏನಾಗಿರೋದಿಲ್ಲ, ಈಕ್ವಲ್ ಆಗಿರೋದಿಲ್ಲ. ಸೊ ಹಾಗಿದ್ರೆ ಸ್ಟೂಡೆಂಟ್ಸಿನ ಹೈಟ್ ಏನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಆದರೆ ಕೆಲವೊಬ್ಬರು ಸ್ಟೂಡೆಂಟ್ಸ್ ಹೈಟ್ಗಳು ಏನಾಗಿರ್ಬೋದು, ಸೇಮ್ ಆಗಿರ್ಬೋದು. ಇಫ್ ಯು ಟೇಕ್ ದ ಎಕ್ಸಾಂಪಲ್ ಆಫ್ ವೇಟನ್ನು ತಗೊಂಡ್ರು ಕೂಡ ಅಷ್ಟೇ, ರೈಟ್? ಫಾರ್ ಎಕ್ಸಾಂಪಲ್, ಇಫ್ ಯು ಹ್ಯಾವ್ 100 ಸ್ಟೂಡೆಂಟ್ಸ್ ಇನ್ ಅ ಕ್ಲಾಸ್, ಸೊ ಒಂದು ಕ್ಲಾಸಲ್ಲಿ 100 ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಅಂದರೆ, ಸೊ ಫಾರ್ ಎಕ್ಸಾಂಪಲ್ ಸಮ್ ಸ್ಟೂಡೆಂಟ್ಸ್ ಮೇ ವೇವ್ ಲೈಕ್ 55 kg, 50 kg, 41 kg, 42 kg, ಸೊ ಈ ರೀತಿ 60 kg, 70 kg ಯಾವ ನಂಬರ್ ಬೇಕಾದರೂ ನಮಗೆ ಬರ್ಬೋದು, ರೈಟ್? ಸೊ ದಿಸ್ ಈಸ್ ಕಾಲ್ಡ್ ಫ್ರೀಕ್ವೆನ್ಸಿ. ಮೀನ್ಸ್ most repeated number, most repeated observation, that is called frequency. So theoretical distribution is based on frequency distribution. ಸೊ ಅದು ನಿಮಗೆ ಗೊತ್ತಿರಬೇಕು. ಸೊ ಹಾಗಿದ್ರೆ ಇಲ್ಲಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಅಂದ್ರೇನು? ಸೊ ವಿ ಡಿಸ್ಟ್ರಿಬ್ಯೂಟ್ ದ ಫ್ರೀಕ್ವೆನ್ಸೀಸ್, right, according to discrete frequency distribution we have and random frequency distribution we have, right? ಸೊ ಅಥವಾ ಅದನ್ನ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತಂದೇಳಿ ಕರಿತೀವಿ. ಡಿಸ್ಕ್ರೀಟ್, ಕಂಟಿನ್ಯೂಸ್. ಫಸ್ಟ್ ರಾ ಡಾಟಾ ಇರುತ್ತೆ, ಅದನ್ನು ಡಿಸ್ಕ್ರೀಟಾಗಿ ಕನ್ವರ್ಟ್ ಮಾಡ್ತೀವಿ, ಆ್ಯಂಡ್ ದೆನ್ ಡಿಸ್ಕ್ರೀಟ್ ಇರೋದನ್ನು ವಿ ಕ್ಯಾನ್ ಕನ್ವರ್ಟ್ ಇಟ್ ಟು ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆಲ್ಸೋ, ರೈಟ್? ಸೊ ಹಾಗಿದ್ರೆ ಇಲ್ಲಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಏನು ಅಂತ ಗೊತ್ತಾಯಿತು. ಸೊ ಹಾಗಿದ್ರೆ ನೆಕ್ಸ್ಟ್ ಒನ್ ವಾಟ್ ವಿ ಹ್ಯಾವ್ ಅಂಡರ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಸೊ ವಿ ಹ್ಯಾವ್ 2 ಟೈಪ್ಸ್ ಆಫ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಸೊ ಹಾಗಿದ್ರೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಏನಾಗಿದೆ, 2 ರೀತಿಯಲ್ಲಿ ನಾವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನನ್ನು ಓದ್ತೀವಿ. ಸೊ ಒಂದು ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. Already you have studied this observed frequency distribution. For example, the height of the students, the weight of the students, the marks obtained by the students, right? So ಈ ರೀತಿ ಇರೋದನ್ನು ನಾವೆಂತ ಕರಿತೀವಿ? ಅಬ್ಸರ್ವ್ಡ್ ಅಂತ ಅಂದ್ರೆ, ಸಿ ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ದ ಮಾರ್ಕ್ಸ್ ಆಬ್ಟೈನ್ಡ್ ಬೈ ದ ಸ್ಟೂಡೆಂಟ್ಸ್. ಸೊ 25 ಮಾರ್ಕ್ಸಿಗೆ ನಾವು ಟೆಸ್ಟ್ ಮಾಡ್ತಾ ಇದ್ದೀವಿ, ದೇರ್ ವಿಲ್ ಬಿ 50 ಸ್ಟೂಡೆಂಟ್ಸ್, ರೈಟ್? ಸೊ 50 ಸ್ಟೂಡೆಂಟ್ಸ್ ಇದ್ದಾರೆ. ಸೊ 25 ಮಾರ್ಕ್ಸಿಗೆ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ಟೆಸ್ಟನ್ನು ಕಂಡಕ್ಟ್ ಮಾಡಿದ್ದೀವಿ. 25 ಮಾರ್ಕ್ಸ್. So these are number of students. So 25 marks. So let's say 25 marks ಗೆ ಮಾಡ್ತಾ ಇದ್ದೀವಿ, right? So 25 marks ಗೆ ಮಾಡ್ತಾ ಇದ್ದೀವಿ. So 25 marks ಗೆ ಮಾಡ್ತಾ ಇದ್ದೀವಿ ಅಂದರೆ there may be some students will score 0 also, some students will score 25 also. ಸೊ ಹಾಗಿದ್ರೆ ನಮಗಲ್ಲಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ನಾವು ಮಾಡ್ತಾ ಇದ್ದೀವಿ ಅಂತ ಅಂದರೆ we may get 0 to 25. ಸೊ ಹಾಗಿದ್ರೆ 0 to 5, 5 to 10, 10 to 15, 15 to 20, 20 to 25. If you write the marks of the students in continuous frequency distribution, ಕಂಟಿನ್ಯೂಸ್ ಆಗಿ ನಾವು ಬರೆದ್ವಿ ಅಂದರೆ ಈ ರೀತಿಯಾಗಿ ಬರಿತೀವಿ. ಇಲ್ಲ 50 ಸ್ಟೂಡೆಂಟ್ಸ್ ಇದ್ದಾರೆ, ಆಲ್ ಆರ್ ಸ್ಕೋರ್ಡ್ ಆಲ್ಮೋಸ್ಟ್ ಅಬೌಟ್ 20 ಅಂತ ಅಂದಾಗ ವಿ ಕ್ಯಾನ್ ರೈಟ್ ಇಟ್ ಆಸ್, ಆಲ್ರೆಡಿ ಯು ಹ್ಯಾವ್ ಸ್ಟಡಿಡ್ ದಿಸ್ ಇನ್ ಯುವರ್ first PUC, okay? We can write it as 20, 21, 22, 23, 24 and 25. So again 25 marks ಇದೆ, 20 marks, 21 marks, 22 marks, 23 marks, 25, 24 and 25. So there are 50 students. So ಹಾಗಿದ್ರೆ ನಾವಿಲ್ಲಿ ಏನು ಮಾಡ್ತೀವಿ,
ಸೊ ಎಷ್ಟು ಜನ, ನಂಬರ್ ಆಫ್ ಸ್ಟೂಡೆಂಟ್ಸ್. ಸೊ ಇಲ್ಲೇನು ಬರೀತೀವಿ, ನಂಬರ್ ಆಫ್ ಸ್ಟೂಡೆಂಟ್ಸ್. ಸೊ ಹಾಗಿದ್ರೆ ಎಲ್ಲರೂ 20 ಮಾರ್ಕ್ಸನ್ನೇ ತೆಗ್ದಿರೋದಿಲ್ಲ, ಎಲ್ಲರೂ 21ನೇ ಸ್ಕೋರ್ ಮಾಡಿರೋದಿಲ್ಲ, ರೈಟ್. ಸೊ ಹಾಗಿದ್ರೆ ಸಮ್ ಸ್ಟೂಡೆಂಟ್ಸ್ ವಿಲ್ ಸ್ಕೋರ್ 20, 21, 22, ಮೇ ಬಿ ಎನಿಥಿಂಗ್. ಸೊ ಹಾಗಿದ್ರೆ ಈ ಕಂಡೀಷನ್ಸ್ ಈ ಥರ ಕೊಟ್ಟಿದ್ದಾರೆ ಅಂದರೆ ಮೇ ಬಿ 20 ತೆಗ್ದರೋ ಒಂದು 5 ಸ್ಟೂಡೆಂಟ್ಸ್ ಇರ್ಬೋದು, 21 ತೆಗ್ದರೋ ಒಂದು 8 ಸ್ಟೂಡೆಂಟ್ ಇರ್ಬೋದು, ಇದು ತೆಗ್ದರೋ ಒಂದು 10, 22 ತೆಗ್ದರೋ ಒಂದು 10 ಇರ್ಬೋದು, 23 ತೆಗ್ದರೋ ಒಂದು 2 ಇರ್ಬೋದು. ಸೊ ಈ ರೀತಿ ನಾವೇನು ಮಾಡ್ತಾ ಹೋಗ್ತೀವಿ, ವಿ ವಿಲ್ ರೈಟ್, ಅಬ್ಸರ್ವ್, ಚೆಕ್ ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. 20 ತೆಗ್ದಿರೋರು ಎಷ್ಟು ಜನ ಇದ್ದಾರೆ, ಓಕೆ 20 ಮುಂದೆ ಟ್ಯಾಲಿ ಮಾರ್ಕ್, ಟ್ಯಾಲಿ ಬಾರ್ ಬರಿತಾ ಇದ್ವಿ, ರಿಮೆಂಬರ್, ಎಸ್ ಟ್ಯಾಲಿ ಬಾರ್ಸ್. ಸೊ ಆ ರೀತಿ ನಾವಿಲ್ಲಿ ಏನು ಬರಿತಾ ಹೋಗ್ತೀವಿ, ಫ್ರೀಕ್ವೆನ್ಸಿನ ಬರಿತಾ ಹೋಗ್ತೀವಿ. ದಟ್ ಈಸ್ ಕಾಲ್ಡ್ ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಸೊ ದಿಸ್ ಇಸ್ ಕಾಲ್ಡ್ ಅಬ್ಸರ್ವ್ಡ್. ಅಬ್ಸರ್ವ್ ಮಾಡ್ತೀವಿ ನಾವು, ನೋಡ್ತೀವಿ, ಚೆಕ್ ಮಾಡ್ತೀವಿ, ಚೆಕ್ ಮಾಡಿಬಿಟ್ಟು ಬರಿತೀವಿ. ದಟ್ಸ್ ಕಾಲ್ಡ್ ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಸೊ ಈ ಅಬ್ಸರ್ವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅನ್ನು ಆಲ್ರೆಡಿ ನಾವು ಫಸ್ಟ್ ಪಿ ಅಲ್ಲಿ ಇನ್ ಡೀಟೇಲ್ ಆಗಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ರ್ಯಾಂಡಮ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ರಾ ಡಾಟಾ ಅಂದ್ರೇನು, ಡಿಸ್ಕ್ರೀಟ್ ಡಾಟಾ ಅಂದ್ರೇನು, ಕಂಟಿನ್ಯೂಯಸ್ ಡಾಟಾ ಅಂದ್ರೇನು, ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂದ್ರೇನು, ಎಲ್ಲ ರೀತಿಯಾಗಿ ನಾವು ಫಸ್ಟ್ ಪಿ ಅಲ್ಲಿ ಆಲ್ರೆಡಿ ನಾವು ಸ್ಟಡಿ ಮಾಡಿದ್ದೀವಿ. ಸೊ ಹಾಗಿದ್ರೆ ಫಸ್ಟ್ ಒನ್ ವಿ ಹ್ಯಾವ್ ಅಬ್ಸರ್ವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಏನು ಅಂತ ಗೊತ್ತಾಯಿತು. ಸೊ ಹಾಗಿದ್ರೆ ವಾಟ್ ಅಬೌಟ್ ಸೆಕೆಂಡ್ ಒನ್, ವಿ ಹ್ಯಾವ್ ಥಿಯರಿಟಿಕಲ್ ಆರ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಸೊ ಥಿಯರಿಟಿಕಲ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಅಂದರೆ, ಸೊ ದಿಸ್ ಇಸ್ based on some past experience. ಸೊ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ಪಾಸ್ಟ್ ಎಕ್ಸ್ಪೀರಿಯನ್ಸ್, ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ಮ್ಯಾಥಮೆಟಿಕಲ್, ಈಗ ನಾವು ಏನು ಲೈಕ್ ಮ್ಯಾಥಮೆಟಿಕಲ್ ಡೆಡ್ಯೂಸ್ಡ್, ಇಟ್ ಇಸ್ ಅ ಮ್ಯಾಥಮೆಟಿಕಲ್ ಡೆಡ್ಯೂಸ್ಡ್. ಮ್ಯಾಥಮೆಟಿಕಲ್ ಡೆಡ್ಯೂಸ್ ಮೀನ್ಸ್ ಮ್ಯಾಥಮೆಟಿಕ್ಸನ್ನು ಯೂಸ್ ಮಾಡಿಬಿಟ್ಟು ಮ್ಯಾಥಮೆಟಿಕಲ್ ವೇಯಲ್ಲಿ ಒಂದು ಕ್ಯಾಲ್ಕುಲೇಷನ್ಸಲ್ಲಿ ನಾವು ಇದನ್ನು ಏನು ಮಾಡ್ತಾ ಹೋಗ್ತೀವಿ, ಫ್ರೀಕ್ವೆನ್ಸಿನ ನಾವು ತೆಗಿತಾ ಹೋಗ್ತೀವಿ. ದಟ್ಸ್ ಕಾಲ್ಡ್ ಮ್ಯಾಥಮೆಟಿಕಲ್ ಡೆಡ್ಯೂಸ್. ಬಟ್ ದಿಸ್ ಈಸ್ ಡಿಪೆಂಡ್ ಅಪಾನ್ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಕರಿತೀವಿ. ಸಿ ಫಾರ್ ಎಕ್ಸಾಂಪಲ್, ಸೊ ಯು ವಿಲ್ ವಿಸಿಟ್ ಒನ್ ರೆಸ್ಟೋರೆಂಟ್, ಓಕೆ, ಯಾವುದಾದ್ರೂ ಒಂದು ರೆಸ್ಟೋರೆಂಟಿಗೆ ವಿಸಿಟ್ ಮಾಡಿರ್ತಾರ ಅಂತ ಅಂದ್ಕೊಂಡು. ಸೊ ಯು ವಿಲ್ ಗಿವ್ ದ ಫೀಡ್ಬ್ಯಾಕ್. ವಾಟ್ ಇಸ್ ದ ಫೀಡ್ಬ್ಯಾಕ್, ದಟ್ ರೆಸ್ಟೋರೆಂಟ್ ಇಸ್ ಗುಡ್ ಆರ್ ದಟ್ ರೆಸ್ಟೋರೆಂಟ್ ಇಸ್ ಬ್ಯಾಡ್ ಅಂತ ಹೇಳಿ ನಾವೇನು ಮಾಡ್ತೀವಿ, ಫೀಡ್ಬ್ಯಾಕನ್ನು ಕೊಡ್ತೀವಿ. ಸೊ ಹಾಗಿದ್ರೆ ಇಲ್ಲಿ ನೆಕ್ಸ್ಟ್ ಈಗ ಎಕ್ಸ್ಪೀರಿಯನ್ಸ್, ನಮಗೇನು ಎಕ್ಸ್ಪೀರಿಯನ್ಸ್ ಆಯಿತು, ಸೊ ಆ ಒಂದು ರೆಸ್ಟೋರೆಂಟಿಗೆ ಹೋಗಿರ್ತೀವಿ, ವಾಟ್ ಇಸ್ ಅವರ್ ಎಕ್ಸ್ಪೀರಿಯನ್ಸ್, ಓಕೆ ನಾವಲ್ಲಿ ಚೆನ್ನಾಗಿತ್ತು ಅಂತ ಅಂದರೆ ವಿ ಎಕ್ಸ್ಪೀರಿಯನ್ಸ್ಡ್ ಗುಡ್ ಕ್ವಾಲಿಟಿ ಆಫ್ ಫುಡ್ ದೇ, ರೈಟ್. ಸೊ ನಮಗೆ ಅದು ಗುಡ್ ಅಂತ ಅನಿಸ್ತು ಅಂದರೆ ವಿ ಗಿವ್ ದ ಫೀಡ್ಬ್ಯಾಕ್ ಲೈಕ್ ಇಟ್ಸ್ ದಿಸ್ ದಟ್ ರೆಸ್ಟೋರೆಂಟ್ ಈಸ್ ವೆರಿ ಗುಡ್ ಅಂತದಲ್ಲಿ ಹೇಳ್ತೀವಿ. ದಿಸ್ ಇಸ್ ಕಾಲ್ಡ್ ಎಕ್ಸ್ಪೀರಿಯನ್ಸ್. ಸೊ ಚೆನ್ನಾಗಿತ್ತು ಅಂದರೆ ಇನ್ನೊಂದ್ಸಲ ನಾವು ಅಲ್ಲಿಗೆ ಹೋಗ್ತೀವಿ. ಇನ್ ಕೇಸ್ ಏನಾರು ಆ ಹೋಟೆಲ್ ಅಥವಾ ಆ ರೆಸ್ಟೋರೆಂಟ್ ಚೆನ್ನಾಗಿರಲಿಲ್ಲ ಅಂದರೆ ನಾವು ಅಲ್ಲಿಗೆ ಇನ್ನೊಂದ್ಸಲ ವಿಸಿಟ್ ಕೂಡ ನಾವು ಮಾಡೋದಿಲ್ಲ, ರೈಟ್. ದಿಸ್ ಇಸ್ ಕಾಲ್ಡ್ ಪಾಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಹಾಗಿದ್ರೆ ಥಿಯರಿಟಿಕಲ್ ಆರ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಈಸ್ ಬೇಸ್ಡ್ ಆನ್ ದ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಹೇಳ್ಬೋದು. ಸಿ ಫಾರ್ ಎಕ್ಸಾಂಪಲ್, ಸೊ ಆ್ಯಂಡ್ ಒನ್ ಮೋರ್ ಥಿಂಗ್, ಥಿಯರಿಟಿಕಲ್ ಡಿಸ್ಟ್ರಿಬ್ಯೂಷನ್ ಇಸ್ ಬೇಸ್ಡ್ ಆನ್ ಪ್ರೊಬಾಬಿಲಿಟಿ ಅಂತ ಹೇಳಿ ಕೂಡ ನಾವು ಹೇಳ್ಬೋದು. ಪ್ರೊಬಾಬಿಲಿಟಿ ಅದೇ ಹೇಳಿದ್ನಲ್ವ, ಚೆನ್ನಾಗಿರ್ಬೋದು, ಚೆನ್ನಾಗಿಲ್ಲದೆ ಇರ್ಬೋದು, ಮೇ ಬಿ ಗುಡ್, ಮೇ ನಾಟ್ ಬಿ ಗುಡ್, ಮೇ ಬಿ ಮೈಟ್ ಹ್ಯಾಪನ್, ಮೇ ನಾಟ್ ಹ್ಯಾಪನ್. ಸೊ ಈ ರೀತಿಯಾಗಿ ನಾವು ಹೇಳೋದನ್ನು ಪ್ರೊಬಾಬಿಲಿಟಿ ಅಂತ ಕೂಡ ನಾವು ಹೇಳ್ತೀವಿ. ಸೊ ದಿಸ್ ಇಸ್ ಆಲ್ ಡಿಪೆಂಡ್ ಅಪಾನ್ ಅವರ್ ಎಕ್ಸ್ಪೀರಿಯನ್ಸ್, ರೈಟ್. ಸಿ ಫಾರ್ ಎಕ್ಸಾಂಪಲ್, ಇಫ್ ಐ ಆಮ್ ಹ್ಯಾವಿಂಗ್ ಅ ಕಾಯಿನ್, ಸೊ ಆ ಕಾಯಿನ್ ಇತ್ತು ಅಂತ ಅಂದರೆ ಇವಾಗ ನಾವು ಫ್ರೀಕ್ವೆನ್ಸಿ ಬರೀಬೇಕು, ಏನು ಬೀಳಬಹುದು. ಈಗ ಒಂದು ಕಾಯಿನನ್ನು ನಾನು ಟಾಸ್ ಮಾಡ್ತಾ ಇದ್ದೀನಿ, ಐ ಹ್ಯಾವ್ ಅ ಕಾಯಿನ್, ರೈಟ್. ಒಂದು ಕಾಯಿನ್ ನನ್ನ ಹತ್ರ ಇದೆ. ಸೊ ಆ ಕಾಯಿನನ್ನು ನಾನೇನು ಮಾಡ್ತಾ ಇದ್ದೀನಿ, ಟಾಸ್ ಮಾಡ್ತಾ ಇದ್ದೀನಿ. ನಾನಿನ್ನೂ ಟಾಸೇ ಮಾಡಿಲ್ಲ ಕಾಯಿನನ್ನು, ನಾನು ಹೇಳ್ತಾ ಇದ್ದೀನಿ ಜಸ್ಟ್ ಐ ವಿಲ್ ಟಾಸ್ ಅ ಕಾಯಿನ್. ನಾನು ಕಾಯಿನನ್ನು ನಾನು ಟಾಸ್ ಮಾಡ್ತಾ ಇಲ್ಲ, ಜಸ್ಟ್ ನನ್ನ ಕೈಯಲ್ಲಿ ನಾನು ಕಾಯಿನನ್ನು ಹೋಲ್ಡ್ ಮಾಡಿದ್ದೀನಿ ಅಷ್ಟೆ. ಸೊ ನಾನೇನು ಹೇಳ್ತೀನಿ, ಈ ಕಾಯಿನು ಹೆಡ್ ಬೀಳ್ಬೋದು ಅಥವಾ ಟೇಲ್ ಬೀಳ್ಬೋದು. ಸೊ ವಾಟ್ ಆರ್ ದ ಫ್ರೀಕ್ವೆನ್ಸಿ ಆಫ್ ದಿಸ್ ಕಾಯಿನ್? ದ ಫ್ರೀಕ್ವೆನ್ಸಿ ಆಫ್ ದಿಸ್ ಕಾಯಿನ್ ಈಸ್ ಮೇ ಬಿ ಹೆಡ್, ಮೇ ನಾಟ್ ಬಿ, ಮೇ ಬಿ ಹೆಡ್ ಆರ್ ಮೇ ಬಿ ಟೇಲ್. ಸೊ ಹಾಗಾದರೆ ಹೆಡ್ಡೇ ಬೀಳುತ್ತೆ, ಟೇಲೇ ಬೀಳುತ್ತೆ ಅಂತ ಹೇಳಿ ನಾವು ಹೇಗೆ ಹೇಳಿದ್ವಿ? ಬಿಕಾಸ್ ಅ ಕಾಯಿನ್ ಈಸ್ ಹ್ಯಾವಿಂಗ್ ಓನ್ಲಿ 2 ಫೇಸಸ್, ಒಂದು ಹೆಡ್ ಬೀಳಬೇಕು ಇಲ್ಲ ಒಂದು ಟೇಲ್ ಬೀಳಬೇಕು. ಬಿಕಾಸ್ ದಟ್ ಈಸ್ ಅವರ್ ಎಕ್ಸ್ಪೀರಿಯನ್ಸ್. ಕಾಯಿನ್ ಟಾಸ್ ಮಾಡಿದಾಗ ಒಂದು ಹೆಡ್ ಬೀಳುತ್ತೆ ಇಲ್ಲ ಟೇಲ್ ಬೀಳುತ್ತೆ ಅಥವಾ ಅಡ್ಡ ಒಂದು ಕೂರೋದಿಲ್ಲ. ದಟ್ ಇಸ್ ಅವರ್ ಎಕ್ಸ್ಪೀರಿಯನ್ಸ್. ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ನಾವಿಲ್ಲಿ ಮಾತಾಡ್ತಾ ಇದ್ದೀವಿ. ಸೊ ಹಾಗಿದ್ರೆ ವಾಟ್ ಈಸ್ ಥಿಯರಿಟಿಕಲ್ ಡಿಸ್ಟ್ರಿಬ್ಯೂಷನ್? ಸೊ ಥಿಯರಿಟಿಕಲ್ ಡಿಸ್ಟ್ರಿಬ್ಯೂಷನ್ ಈಸ್ ಅ ಮ್ಯಾಥಮೆಟಿಕಲಿ deduced. Theoretical distributions are deduced mathematically on the basis of previous experience or theoretical considerations. So ಹಾಗಿದ್ರೆ ಇದನ್ನು ನಾವೇನು ಮಾಡ್ತೀವಿ, ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಮೇಲೆ ನಾವು ಫ್ರೀಕ್ವೆನ್ಸಿಗಳನ್ನು ನಾವಿಲ್ಲಿ ಬರೀತಾ ಹೋಗ್ತೀವಿ. ಸೊ ಹಾಗಿದ್ರೆ ಹಿಯರ್ ವಿ ಹ್ಯಾವ್ ಪ್ರೊಬಾಬಿಲಿಟಿ ಡಿಸ್ಟ್ರಿಬ್ಯೂಷನ್. ಸೊ ಇಲ್ಲಿ ಪ್ರೊಬಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅನ್ನೋದೊಂದು ಕಾನ್ಸೆಪ್ಟ್ ಬರುತ್ತೆ ನಿಮಗೆ. ಪ್ರೊಬಾಬಿಲಿಟಿ ಡಿಸ್ಟ್ರಿಬ್ಯೂಷನ್. ಸೊ already we have studied in your previous class, that's your first POC, probability distribution. So here we have 2 types of probability distribution. One is random, another one is continuous.
ಸೊ ಪ್ರೊಬಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಲ್ಲಿ ನಮಗೆ 2 ಟೈಪ್ಸ್ ಆಫ್ ಪ್ರೊಬಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಇದೆ. ಒಂದು ರ್ಯಾಂಡಮ್ probability distribution, another one we have continuous probability distribution. So what is random probability distribution? If the probability distribution is based on random discrete random variable, ಏನಾಗಿರಬೇಕು discrete random variable. If the probability distribution is based on discrete random variable, discrete random variable ಅಂತ ಅಂದ್ರೆ ಯಾವ ರೀತಿ ನೋಡಿ, ಏನಾಗಿರುತ್ತೆ ಇಲ್ಲಿ 1 2 3 4 ವೇರಿಯೇಬಲ್ ಈ ರೀತಿಯಾಗಿರುತ್ತೆ. ವೇರಿಯೇಬಲ್ಸ್ ಏನಾಗಿರುತ್ತೆ ಈ ರೀತಿಯಾಗಿ ಸಿಂಗಲ್ ವೇರಿಯೇಬಲ್ ಬಂದರೆ ದಿಸ್ ಇಸ್ ಕಾಲ್ಡ್ ಡಿಸ್ಕ್ರೀಟ್ ರ್ಯಾಂಡಮ್ ವೇರಿಯೇಬಲ್ ಅಂತ ಹೇಳಿ ಕರಿತೀವಿ, ರೈಟ್. ಸೊ ಇನ್ ಕೇಸ್ ಏನಾದರೂ ಈ ರೀತಿ ಮೇಲೆ ಈ ರೀತಿ ಏನಾದರೂ ಆಗಿತ್ತು ವೇರಿಯೇಬಲ್ಸ್, ದಿಸ್ ಇಸ್ ಕಾಲ್ಡ್ ಡಿಸ್ಕ್ರೀಟ್ ರ್ಯಾಂಡಮ್ ವೇರಿಯೇಬಲ್. ಸೊ ಇದ್ರ ಮೇಲೆ ನಾವು ಪ್ರೊಬಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ ಅಂದರೆ ದೆನ್ ಸಚ್ ಟೈಪ್ ಆಫ್ ಡಿಸ್ಟ್ರಿಬ್ಯೂಷನ್ ಈಸ್ ಕಾಲ್ಡ್ ಆಸ್ probability, means discrete probability distribution. It's not a random, it's a discrete probability distribution. ಏನಂತ ಕರಿತೀವಿ discrete. See, we have in our previous classes we have studied that discrete distribution, discrete data, raw data, discrete data, that's your ungrouped data, and then grouped data, under grouped data we have discrete data and then continuous data. Ungrouped data anta heli bandaga we have only raw data. Grouped data anta bandaga we have 2 types of data, that's your discrete and then continuous data. So hagidre illi we have discrete. If the probability distribution is based on discrete random variable, that is your discrete random variable, then such type of distribution is called as discrete probability distribution. If probability distribution is based on continuous random variable, continuous random variable, discrete random variable. So ಇದು continuous random variable. Continuous random variable ಅಂದ್ರೆ ಯಾವ ರೀತಿಯಾಗಿ ಇಲ್ಲೇನು 1 2 3 4 ಅಂತ ನಮಗೆ ಏನಿತ್ತು, ಇಲ್ಲೇನು ಬರುತ್ತೆ 0 to 5, 10 to 5 to 10, 10 to 15. ಸೊ ಈ ರೀತಿಯಾಗಿರೋ ಒಂದು ಡಾಟಾ ಮೇಲೆ ನಾವಿಲ್ಲಿ ಪ್ರೊಬಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅನ್ನು ಮಾಡ್ತಾ ಇದ್ದೀವಿ ಅಂದರೆ ದೆನ್ ಸಚ್ ಟೈಪ್ ಆಫ್ ಡಿಸ್ಟ್ರಿಬ್ಯೂಷನ್ is called as continuous probability distribution ಅಂತಂದು ಹೇಳಿ ಕರಿತೀವಿ. ಸೊ ಹಾಗಿದ್ರೆ ವಿ ಹ್ಯಾವ್ ಪ್ರೊಬಾಬಿಲಿಟಿ ಡಿಸ್ಟ್ರಿಬ್ಯೂಷನ್, ಸಮ್ ಆಫ್ ದ ಪ್ರೊಬಾಬಿಲಿಟಿ. ಸೊ ಹಾಗಿದ್ರೆ ಥಿಯರಿಟಿಕಲ್ ಡಿಸ್ಟ್ರಿಬ್ಯೂಷನ್ ಅಂತ ಬಂದಾಗ, ಸೊ ವಿ ಹ್ಯಾವ್ ಸಮ್ ಆಫ್ ದ ಪ್ರೊಬಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂಡರ್ ಥಿಯರಿಟಿಕಲ್ ಡಿಸ್ಟ್ರಿಬ್ಯೂಷನ್. ವಾಟ್ ಆರ್ ದೋಸ್? ಸೊ ವಿ ಹ್ಯಾವ್ ಬರ್ನೌಲಿ, ಬೈನೋಮಿಯಲ್, Poisson, hypergeometric, normal distribution, and then t distribution, and then students t distribution, and then chi-square distribution. So these are the 7 types of distribution we have to study under theoretical distribution. So ಹಾಗೆ theoretical distribution ಅಲ್ಲಿ ನಮಗೆ ಏನೇನು ಬರುತ್ತೆ, 7 types of probability distribution we have. 7 type of probability distribution. Those are, first one we have Bernoulli distribution. We have Bernoulli distribution. We have Bernoulli, double L-I, Bernoulli. We have Bernoulli distribution. Second one we have binomial distribution. Third one we have Poisson or Poisson or Poisson distribution. Poisson or Poisson distribution. Fourth one we have hypergeometric distribution. Hypergeometric distribution. Fifth one we have normal distribution. Sixth one we have chi-square or chi-square. Last one we have, seventh one, students t
distribution. So we have 7 types of distribution here. First one we have Bernoulli distribution, binomial distribution, Poisson distribution, hypergeometric distribution, normal distribution, and then chi-square distribution, and then students T distribution. So we have 7 types of distributions. Probability distribution. What are these? These are probability distribution. So ಹಾಗಿದ್ರೆ ಇಲ್ಲಿ ನಮಗೆ ಫಸ್ಟ್ 4 ಇರುವಂತ ಡಿಸ್ಟ್ರಿಬ್ಯೂಷನ್, ದಟ್ ಇಸ್ ಯುವರ್ ಬರ್ನೌಲಿ, ಬೈನಾಮಿಯಲ್, ಪೋಸಾನ್ ಅಂಡ್ ದೆನ್ ಹೈಪರ್ ಜೊಮೆಟ್ರಿಕ್. ಪೋಸಾನ್ ಆರ್ ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಸೊ ದೀಸ್ ಆರ್ ಬೇಸ್ಡ್ ಆನ್ ಡಿಸ್ಕ್ರೀಟ್ random variable. So this is called as discrete probability distribution anta karitivi. idne enanta karitivi discrete probability distribution anta karitivi. yavudana idu naalakuna, because this is based on discrete random variable. And then next 3 enide alva, adu nimge enagutte anta andre next 3 bandu continuous. So ನಿಮಗೆ ಡಾಟಾ ಯಾವ ರೀತಿ ಇರುತ್ತೆ, ಕಂಟಿನ್ಯೂಸ್ ರ್ಯಾಂಡಮ್ ವೇರಿಯಬಲ್ ಇರುತ್ತೆ ಇಲ್ಲಿ. ಸೊ ರ್ಯಾಂಡಮ್ ವೇರಿಯಬಲ್. ಸೊ ದಿಸ್ ಇಸ್ ಕಾಲ್ಡ್ ಕಂಟಿನ್ಯೂಸ್. ದಿಸ್ ಇಸ್ ಕಾಲ್ಡ್ ಕಂಟಿನ್ಯೂಸ್ ಪ್ರೊಬಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂತಂದು ಹೇಳಿ ಕರಿತೀವಿ. ಕಂಟಿನ್ಯೂಸ್ ಪ್ರೊಬಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಓಕೆ. Yes. So theoretical distribution. So theoretical distributions are deducted mathematically on the basis of previous experience or theoretical consideration. That is called your theoretical distribution. So theoretical distributions comes under frequency distribution. Under frequency distribution we have 2 types of frequency distribution: observed frequency distribution and then theoretical distribution. Observed means, so these are observed frequency. Observe ಮಾಡಿ ನಾವಲ್ಲಿ frequency ನ ಬರೀತೀವಿ. That is why it's called as observed frequency distribution. So theoretical distribution are deduced mathematically on the basis of previous experience. So probability distribution ಅಂತ ಬಂದಾಗ we have 2 types of probability distribution: discrete probability distribution and then continuous probability distribution. So if the probability distribution is based on discrete random variable ಮೇಲೆ probability distribution ಮಾಡ್ತಾ ಇದೀವಿ ಅಂದ್ರೆ, then such type of distribution is called as discrete probability distribution. If the probability distribution is based on continuous random variable, then such type of probability distribution is called as continuous probability distribution ಅಂತ ಹೇಳಿ ಕರಿತೀವಿ. ಸೊ ಹಾಗಿದ್ರೆ under probability distribution we have 7 types of probability distribution. First one we have Bernoulli distribution, binomial distribution, Poisson distribution, hypergeometric distribution, normal distribution, chi-square distribution or chi-square distribution, and then students T distribution. So these are the 7 types of distribution we have to study in your theoretical distribution chapter. Clear? So ಹಾಗಿದ್ರೆ first 4 ಅನ್ನ ನಾವೆಂತ ಕರಿತೀವಿ? This is called as discrete probability distribution. ಯಾಕಂದ್ರೆ ಅಲ್ಲಿ ನಮಗೆ discrete random variable ಇರುತ್ತೆ. So next 3 are continuous probability distribution, because there the data is in the form of continuous random variable. Okay, so ಹಾಗಿದ್ರೆ first one we have probability distribution, Bernoulli distribution. So first ಏನಿದೆ ನಮ್ಮ ಹತ್ರ Bernoulli distribution. So we'll see what is Bernoulli distributions. Okay, so ನಿಮಗೆ Bernoulli distribution ಮೇಲೆ you will get 2 marks question or 1 mark or 2 marks question ಅನ್ನು ಕೇಳೋ ಚಾನ್ಸಸ್ ಇರುತ್ತೆ Bernoulli distribution. This chapter is of 28 marks.
26 marks. Your theoretical distribution chapter is of 26 marks. 26 marks. You will get 10 marks 1 question, 5 marks 2 question. So 1 mark 2 question and 2 marks 2 questions. So totally 26 marks. 5 marks 2 question, 10, 10 mark 1 question, 20, and then you will get 1 mark 2 question, 2 marks there, and 2 marks 2 questions, 4 marks, 2 plus 4 6. So totally 26 marks for your theoretical distribution chapter. Okay, yes. So first one we have Bernoulli distribution. Bernoulli distribution. So Bernoulli distribution, this Bernoulli distribution is discovered by Swiss mathematician James Bernoulli. So ಹಾಗಿದ್ರೆ ಯಾರು ಇದನ್ನ ಡಿಸ್ಕವರ್ ಮಾಡಿದ್ರು, ಈ ಮೆಥಡ್ ಅನ್ನು ಯಾರು ಡಿಸ್ಕವರ್ ಮಾಡಿದ್ರು ಅಂತ ಅಂದ್ರೆ ಸ್ವಿಸ್ ಮೆಥಮೆಟಿಷಿಯನ್. ಹಿಸ್ ನೇಮ್ ಇಸ್ ಜೇಮ್ಸ್ ಬರ್ನೋಲಿ ಅಂತ ಅನ್ನೋರು ಏನು ಮಾಡಿದ್ರು, ಈ ಒಂದು ಮೆಥಡ್ ಅನ್ನು ಏನು ಮಾಡಿದ್ರು, ಫೈಂಡ್ ಔಟ್ ಮಾಡಿದ್ರು, ಮೀನ್ಸ್ ಡಿಸ್ಕವರ್ಡ್ ಮಾಡಿದ್ರು. ಸೊ ಹಾಗಿದ್ರೆ ದಿಸ್ ಡಿಸ್ಟ್ರಿಬ್ಯೂಷನ್ ಇಸ್ ಬೇಸ್ಡ್ ಆನ್ ವಾಟ್, ಆಲ್ರೆಡಿ ಹೇಳಿದ್ದೀನಿ, ಇಟ್ ಈಸ್ ಬೇಸ್ಡ್ ಆನ್ discrete probability distribution. It is based on discrete probability distribution. So again, what is Bernoulli distribution? For that we have the definition. We have the definition of Bernoulli distribution. We have the definition of Bernoulli distribution. If x is a discrete random variable, if x is a discrete random, if x is a discrete random variable with probability mass function, random variable with probability mass function, PMF, with probability mass function, P of x is equal to P of x is equal to P of x is equal to P to the power x q to the power 1 minus x, P to the power x q to the power 1 minus x, comma, where x is equal to 0, 1, x is equal to 0, 1, x is equal to 0, 1, and p is greater than 0, less than 1, p is greater than 0, less than 1, q is equal to 1 minus, q is equal to 1 minus p, q is equal to 1 minus p. Then x is a Bernoulli variate. Then x is a Bernoulli variate. Then x is a Bernoulli variate. The distribution of x is called the distribution of x is called Bernoulli distribution. The distribution of x is called Bernoulli distribution. Okay, yes. So what is Bernoulli distribution? So Bernoulli distribution anta andre ಏನು? See ಇಲ್ಲಿ ನಮಗೊಂದು ಡೆಫಿನಿಷನ್ ಕೊಟ್ಟಿದ್ದಾರೆ. ವಾಟ್ ಈಸ್ ದ ಡೆಫಿನಿಷನ್ ಅಂದರೆ, ಇಫ್ x is a
discrete random variable. Discrete random variable. ಸೊ ಎಕ್ಸ್ ಅಂತ ಅನ್ನೋದು, ಎಕ್ಸ್ ಅಂತ ಅಂದರೆ ಇಟ್ಸ್ ಅ ವೇರಿಯಬಲ್. ಏನು ತೊಗೊತಾ ಇದ್ವಿ? ಫಾರ್ ಎಕ್ಸಾಂಪಲ್ ದ ಮಾರ್ಕ್ಸ್ ಆಫ್ ದ ಸ್ಟೂಡೆಂಟ್ಸ್ ಅಂತ ಏನು ತೊಗೊತಾ ಇದ್ವಿ, ರೈಟ್? ಸೊ ಇಲ್ಲಿ ಮಾರ್ಕ್ಸ್ ಆಫ್ ದ ಸ್ಟೂಡೆಂಟಲ್ಲಿ ಏನಾಗ್ತಾ ಇತ್ತು? ವೇರಿಯಬಲ್ ಇರ್ತಾ ಇತ್ತು ಆ್ಯಂಡ್ ದೆನ್ ಫ್ರೀಕ್ವೆನ್ಸಿ ಇರ್ತಾ ಇತ್ತು. ವೇರಿಯಬಲ್ ಆ್ಯಂಡ್ ದೆನ್ ಫ್ರೀಕ್ವೆನ್ಸಿ. ಆ ವೇರಿಯಬಲ್ ಏನಾಗಿರ್ತಿತ್ತು? ಎಕ್ಸ್ ಅಂತಂದು ಹೇಳಿ ಡಿನೋಟ್ ಮಾಡ್ತಾ ಇದ್ವಿ. ರಿಮೆಂಬರ್? ಎಸ್. ಇನ್ ಕೇಸ್ ಏನಾದರೂ ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇತ್ತು ಅಂದರೆ, ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇದ್ರೆ ಕ್ಲಾಸ್ ಇಂಟರ್ವಲ್ ಅಂತಂದು ಹೇಳಿ ಬರೀತಾ ಇದ್ವಿ. ಕ್ಲಾಸ್ ಇಂಟರ್ವಲ್ ಅಂತ ಬರೆದು 0 to 10, 10 to 20 ಅಂತ ಬರೀತಾ ಇದ್ವಿ. ಸೊ ಹಾಗಿದ್ರೆ ಇಲ್ಲಿ ಎಕ್ಸ್ ಅನ್ನ ಯಾವ ರೀತಿ ಡಿನೋಟ್ ಮಾಡ್ತಾ ಇದ್ವಿ ನಾವು? ವಿ ಯೂಸ್ ಟು ಡಿನೋಟ್ ಇಟ್ ಎಕ್ಸ್ ಇಸ್ ಅ ಮಿಡಲ್ ಪಾಯಿಂಟ್, ದಟ್ ಇಸ್ ಯುವರ್ 5, 15. ಸೊ ಈ ರೀತಿ ನಾವು ಎಕ್ಸ್ ಅನ್ನ ಡಿನೋಟ್ ಮಾಡ್ತಾ ಇದ್ವಿ. ಸೊ ಹಾಗಿದ್ರೆ ಇಲ್ಲಿ ಎಕ್ಸ್ ಏನಾಗಿರ್ಬೇಕು ಅಂತ ಹೇಳ್ತಿದ್ದಾರೆ? ಏನಾಗಿರಬಹುದಂತೆ? ಇಫ್ x is a discrete random variable. ಸೊ ಹಾಗಿದ್ರೆ x ಅಂತ ಅನ್ನೋದು discrete random variable ಆಗಿದ್ದಾಗ ಅಥವಾ ಆಗಿದ್ರೆ ಎಕ್ಸಿನದು ಏನಾಗಿರಬೇಕು? ಈ ರೀತಿಯಾಗಿರಬೇಕು, ಈ ರೀತಿ ಇರಬೇಕು. 5, 15 ಮೀನ್ಸ್ ಸಿಂಗಲ್ ನಂಬರ್ ಇರಬೇಕು, ಡಿಸ್ಕ್ರೀಟ್ ರ್ಯಾಂಡಮ್ ವೇರಿಯಬಲ್ ಆಗಿರಬೇಕು. ಸೊ ಡಿಸ್ಕ್ರೀಟ್ ರ್ಯಾಂಡಮ್ ವೇರಿಯಬಲ್ ಆಗಿದ್ದು ವಿತ್ ಪ್ರೊಬಾಬಿಲಿಟಿ ಮಾಸ್ ಫಂಕ್ಷನ್. ಸೊ ಇದ್ರದ್ದು ಪ್ರೊಬಾಬಿಲಿಟಿ ಮಾಸ್ ಫಂಕ್ಷನ್, ಎಕ್ಸ್ನ ಪ್ರೊಬಾಬಿಲಿಟಿ ಮಾಸ್ ಫಂಕ್ಷನ್ ಏನಾಗಿರಬೇಕು? ದಟ್ ಪ್ರೊಬಾಬಿಲಿಟಿ ಮಾಸ್ ಫಂಕ್ಷನ್ ಶುಡ್ ಬಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಪಿ ಟು ದ ಪವರ್ ಎಕ್ಸ್ ಕ್ಯೂ ಟು ದ ಪವರ್ 1 ಮೈನಸ್ ಎಕ್ಸ್. ಈ ಈಕ್ವೇಶನ್ ಅನ್ನ, ಈ ಫಾರ್ಮುಲಾನ ಆ ಡಿಸ್ಕ್ರೀಟ್ ವೇರಿಯಬಲ್ ಎಕ್ಸ್ ಸ್ಯಾಟಿಸ್ಫೈ ಮಾಡೋ ರೀತಿಯಲ್ಲಿ ಇರಬೇಕು. ಗೊತ್ತೇ? ಈ ಈಕ್ವೇಶನ್, ಈ ಫಾರ್ಮುಲಾನ ಸ್ಯಾಟಿಸ್ಫೈ ಮಾಡಬೇಕು. ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಪಿ ಟು ದ ಪವರ್ ಎಕ್ಸ್ q to the power 1 minus x. ಸೊ ಹಾಗಿದ್ರೆ ಈ ಕಂಡೀಷನ್ ಫಾಲೋ ಆಗ್ತಾ ಇದೆ ಅಂದಾಗ, ರೈಟ್, ವೇರ್ x is equal to 0, 1. ಸೊ ಹಾಗಿದ್ರೆ x ಏನಾಗಿರುತ್ತೆ? 0, 1 ಆಗಿರುತ್ತೆ. x ಏನಾಗಿರುತ್ತೆ? 0, 1. ಸೊ p is greater than 0, less than 1. p ವ್ಯಾಲ್ಯೂ ಏನಾಗಿರಬೇಕು? 0ಕ್ಕಿಂತ ಜಾಸ್ತಿ ಇರಬೇಕು, 1ಕ್ಕಿಂತ ಕಡಿಮೆ ಇರಬೇಕು. p ವ್ಯಾಲ್ಯೂ ಶುಡ್ ಬಿ ಮೋರ್ ದ್ಯಾನ್ 0, ಲೆಸ್ ದ್ಯಾನ್ 1, ಗ್ರೇಟರ್ ದ್ಯಾನ್ 0 ಆರ್ ಲೆಸ್ ದ್ಯಾನ್ 1 ಆಗಿರಬೇಕು. ಆ್ಯಂಡ್ q ಇಸ್ ಈಕ್ವಲ್ ಟು 1 ಮೈನಸ್ p. ಇದಿಷ್ಟು ಕಂಡೀಷನ್ ಅನ್ನ ಸ್ಯಾಟಿಸ್ಫೈ ಮಾಡ್ತಾ ಇದೆ ಅಂದರೆ, ಇದಿಷ್ಟು ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಿದ್ದಲ್ಲಿ, ಸೊ ಆ ಎಕ್ಸ್ ಅನ್ನ ನಾವೇನಂತ ಕರಿತೀವಿ? ಬರ್ನೌಲಿ ವೇರಿಯೇಟ್ ಅಂತ ಕರಿತೀವಿ. ಇಟ್ಸ್ ಕಾಲ್ಡ್ ಆಸ್ ಬರ್ನೌಲಿ ವೇರಿಯೇಟ್. ನಿಮಗೆ ಕ್ವಶನ್ ಅರೈಸ್ ಆಗುತ್ತೆ, ವಾಟ್ ಈಸ್ ಬರ್ನೌಲಿ ವೇರಿಯೇಟ್? ಬರ್ನೌಲಿ ವೇರಿಯೇಟ್ ಅಂತ ಬರೆದ್ರೆ ಇಲ್ಲಿವರೆಗೂ ಬರೀಬೇಕು, ದಟ್ ಇಟ್ಸ್ ಕಾಲ್ಡ್ ಬರ್ನೌಲಿ ವೇರಿಯೇಟ್. ವಾಟ್ ಈಸ್ ಬರ್ನೌಲಿ ಡಿಸ್ಟ್ರಿಬ್ಯೂಷನ್ ಅಂದರೆ, ಸಚ್ ಟೈಪ್ ಆಫ್, ಇದೇ ನಾವೇನು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದೀವಲ್ಲ, ಬೇಸ್ಡ್ ಆನ್ ದೀಸ್ ಕಂಡೀಷನ್ಸ್. ಸೊ ಈ ಕಂಡೀಷನ್ಸ್ ಮೇಲೆ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದೀವಿ ಅಂದರೆ, ದ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್, ಈ ಕಂಡೀಷನ್ ಮೇಲೆ ಆಗಿರುವಂಥ ಎಕ್ಸಿನ ಡಿಸ್ಟ್ರಿಬ್ಯೂಷನ್ ಅನ್ನು ನಾವೇನಂತ ಕರಿತೀವಿ? ಬರ್ನೌಲಿ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿ ಕರಿತೀವಿ. So what is the condition for Bernoulli distribution? If x is a discrete random variable, x ಅಂತ ಅನ್ನೋದು discrete random variable ಆಗಿದ್ದಲ್ಲಿ with the probability mass function ಏನಾಗಿರಬೇಕು? p of x is equal to p to the power x q to the power 1 minus x. ಯಾವ ಕಂಡೀಷನ್ ಅನ್ನು ಫಾಲೋ ಮಾಡಬೇಕು? p of x, probability mass function p of x is equal to p to the power x q to the power 1 minus x. ಈ ಕಂಡೀಷನ್ ಅನ್ನು ಫಾಲೋ ಮಾಡ್ತಾ ಇದ್ರೆ ಆ ಎಕ್ಸ್ ಅನ್ನ ನಾವೇನಂತ ಕರಿತೀವಿ? ಬರ್ನೌಲಿ ವೇರಿಯೇಟ್ ಅಂತ ಕರಿತೀವಿ. ಸೊ ಹಾಗಿದ್ರೆ ಇದ್ರ ಮೇಲೆ ಆಗುವಂಥ ಡಿಸ್ಟ್ರಿಬ್ಯೂಷನ್ ಅನ್ನ, ಈ ಎಕ್ಸಿನ ಡಿಸ್ಟ್ರಿಬ್ಯೂಷನ್ ಅನ್ನ ನಾವೇನಂತ ಕರಿತೀವಿ? ಬರ್ನೌಲಿ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿ ಕರಿತೀವಿ. Got it? Yes. So what is Bernoulli distribution? If x is a discrete random variable, with probability mass function p of x is equal to p to the power x q to the power 1 minus x, where x is equal to 0, 1. These are the condition. ಈ ಕಂಡೀಷನ್ಸ್ ಫಾಲೋ ಆಗುತ್ತೆ. ಓಕೆ, ಹೇಳ್ತೀನಿ ಯಾವ ರೀತಿ ಫಾಲೋ ಆಗುತ್ತೆ ಅಂತ. ಇಫ್ x is equal to 0, 1, p is greater than 0, less than 1, q is 1 minus p ಅಂತಂದು ಹೇಳಿ ಕರಿತೀವಿ. ಓಕೆ, ಎಸ್. ಸೊ ಲಿಸನ್, ಸೊ ಇನ್ ಅವರ್ ಪ್ರೀವಿಯಸ್ ಕ್ಲಾಸಸ್ ಮೀನ್ಸ್
In your first POC already we have discussed, already we have studied your probability chapter, right? So there we had P and Q concept. P means for success, Q means for failure. So P anta andre naventa ankonidvi, it's for success. Q means it's for failure. So hagidre their probability is what? Equal to 1. Always ಏನಾಗಿರುತ್ತೆ, probability always ಏನಾಗಿರುತ್ತೆ, 1 ಗೆ equal. The total probability ನಾನು ಹೇಳ್ತಾ ಇರೋದು. The total probability is equal to 1 ಅಂತಂತ ಹೇಳಿ ಹೇಳ್ತೀವಿ. ಹಾಗಿದ್ರೆ total probability ಯಾವ ರೀತಿ ಬರುತ್ತೆ ಅಂತ ನೋಡೋಣ. See for example, if you take a dice, ಒಂದು ಡೈಸ್ ಅನ್ನ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಡೈಸ್ ಗೊತ್ತಲ್ವಾ, ಏನು ಡೈಸ್ ಏನು ಹೇಳ್ತೀವಿ ಅದಕ್ಕೆ, ದಾಳ ಅಂತ ನಾವೇನು ಕರಿತೀವಿ, ರೈಟ್? ಡೈಸ್ ಹಾವು ಏಣಿ ಆಡಬೇಕಾದ್ರೆ, ಆ್ಯಂಡ್ ದೆನ್ ವಾಟ್ಸ್ ದಟ್, ಹಾವು ಏಣಿ ಆ್ಯಂಡ್ ಒನ್ ಮೋರ್ ಗೇಮ್ ಇಸ್ ದೆ, ಡೈಸನ್ನ ಬಳಸ್ತೀವಿ ನಾವಲ್ಲಿ, ರೈಟ್? ಸೊ ದಟ್ಸ್ ಯುವರ್ ನೆನಪಾಗ್ತಾ ಇಲ್ಲ ಈ ಟೈಮಲ್ಲಿ, ಹೇಳ್ತೀನಿ. ಸೊ ಡೈಸನ್ನ ನಾವು ಬಳಸ್ತೀವಿ, ರೈಟ್? ಡೈಸಿಗೆ 6 ಫೇಸಸ್ ಇರುತ್ತೆ. ಸೊ ಡೈಸ್ ಇಸ್ ಹ್ಯಾವಿಂಗ್ 6 ಫೇಸಸ್, ರೈಟ್? ಸೊ ಹಾಗಿದ್ರೆ ಫಸ್ಟ್ ಫೇಸಲ್ಲಿ 1 ನಂಬರ್ ಇರುತ್ತೆ, ರೈಟ್? ಆ್ಯಂಡ್ ದೆನ್ 2 ನಂಬರ್ ಇರುವಂಥ ಒಂದು ಫೇಸ್ ಇರುತ್ತೆ, 3 ನಂಬರ್ ಇರುತ್ತೆ, 4 ನಂಬರ್ ಇರುತ್ತೆ, 5 ನಂಬರ್ ಇರುತ್ತೆ, 6 ನಂಬರ್ ಇರುತ್ತೆ. ಸೊ ದೀಸ್ ಆರ್ ದ 6 ಫೇಸಸ್ ಡೈಸ್ ಈಸ್ ಹ್ಯಾವಿಂಗ್. ಸೊ ಒಂದು ದಾಳ ನೀವೇನು ತೊಗೊಂಡ್ರಿ ಅಂದರೆ ಆ ದಾಳಕ್ಕೆ ಯೂಶುವಲಿ, ಫಾರ್ ಎಕ್ಸಾಂಪಲ್ ಇಫ್ ಯು ಕನ್ಸಿಡರ್ ಇಟ್ ಆಸ್ ಅ ಡೈಸ್, ಇದನ್ನು ನಾವು ಡೈಸ್ ಅಂತ ಹೇಳಿ ತೊಗೊಂಡ್ವಿ ಅಂದರೆ, ಸೊ ನಮಗಿಲ್ಲಿ 1 2 3 4 5 6. ಸೊ ಈ ರೀತಿ ನಮ್ಗೆ ಎಷ್ಟು ಫೇಸಸ್ ಇದೆ? 6 ಫೇಸಸ್ ಇದೆ, ಕರೆಕ್ಟಾ? ಎಸ್. ಸೊ ಇವಾಗ ನಾವೇನು ಮಾಡೋಣ, ಈಗ ಏನು ಮಾಡ್ತಾ ಇದ್ದೀನಿ, ಐ ಆಮ್ ಟಾಸಿಂಗ್ ಅ ಡೈಸ್. ಈಗ ನಾನು ಏನು ಮಾಡ್ತೀನಿ ನೋಡಿ, ಈ ಡೈಸನ್ನು ಟಾಸ್ ಮಾಡ್ತೀನಿ, ಈ ಡೈಸನ್ನು ನಾನೇನು ಬಿಡ್ತೀನಿ ಇವಾಗ. ಸೊ ಇವಾಗ ನಾನು ಡೈಸನ್ನು ಬಿಟ್ಟೆ, ಸೊ ವಾಟ್ ಐ ಗಾಟ್ ದ ನಂಬರ್ 1. ಸೊ ಹಾಗಿದ್ರೆ ಒಂದು ಡೈಸಲ್ಲಿ ಇರೋದೇ ನನ್ನ ಹತ್ರ ಎಷ್ಟು ಡೈಸು? 1 ಡೈಸ್ ಇದೆ, ರೈಟ್? 1 ಡೈಸಲ್ಲಿ 1 ಬರೋ ಅಂತ, ಇದು ಒಂದು ಡೈಸ್ ಇದೆ ನನ್ನ ಹತ್ರ, ಇದು 1 ಡೈಸ್ ಇದೆ. 1 ಡೈಸನ್ನು ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಥ್ರೋ ಮಾಡ್ತಾ ಇದ್ದೀನಿ. ಸೊ ಒಂದು ಡೈಸಲ್ಲಿ 1 ಅಂತಂದು ಹೇಳಿ ನಂಬರ್ ಬರಬೇಕು, 1 ಬರೋ ಅಂಥ ಚಾನ್ಸಸ್ ಎಷ್ಟಿದೆ ನನ್ನ ಹತ್ರ? ಒಂದು ಡೈಸಲ್ಲಿ 1 ಬರೋ ಅಂಥದ್ದು ಒಂದೇ ಒಂದು ಚಾನ್ಸಸ್. ಸೊ ಎಷ್ಟು ಫೇಸಸ್ ಇದೆ ಟೋಟಲ್? ಹೌ ಮೆನಿ ಫೇಸಸ್ ಡೈಸ್ ಇಸ್ ಹ್ಯಾವಿಂಗ್? ಟೋಟಲ್ 6 ಫೇಸಸ್. ಸೊ 6 ಫೇಸಲ್ಲಿ 1 ಅಂತ ಬರೋ ಚಾನ್ಸಸ್ 1 ಇದೆ, ಕರೆಕ್ಟಾ? ಸೊ ಡೈಸನ್ನು ಥ್ರೋ ಮಾಡಿದೆ, ಐ ಗಾಟ್ ನಂಬರ್ 3. ಸೊ 3 ಅಂತಂದು ಹೇಳಿ ಬರೋ ಚಾನ್ಸಸ್ ಎಷ್ಟಿದೆ? ಈ 6 ಫೇಸಲ್ಲಿ ಒಂದು ಡೈಸಲ್ಲಿ 3 ಅಂತಂದು ಹೇಳಿ ಒಂದು ನಂಬರ್ ಬರುತ್ತೆ. 3 ಅಂತಂದು ಹೇಳಿ ಒಂದು ಚಾನ್ಸಿಗೆ ಒಂದು ನಂಬರ್ 3 ಅಂತಂದು ಹೇಳಿ ಬರ್ಬೋದು. 3 ಅಂತ ಅನ್ನೋದು ಒಂದು ಫೇಸ್ ಮೇಲಿದೆ. ಸೊ ಹಾಗಿದ್ರೆ ವಿಲ್ ಗೆಟ್ 3 ಅಂತ ಅನ್ನೋದು 1/6. ಎಷ್ಟು ಸಲ ಸಿಗುತ್ತೆ ನಮಗೆ? ಒಂದು ಡೈಸನ್ನು ಒಂದ್ಸಲ ಹಾಕ್ತಾ ಇದೀವಿ ಅಂದರೆ 3 ಅನ್ನೋದು ನಮಗೆ ಒಂದ್ಸಲ ಸಿಗ್ಬೋದು. ಇನ್ ದ ಸೇಮ್ ಕೇಸ್ ಎವ್ರಿ ಟೈಮ್ ಯು ಥ್ರೋ, ಸೊ ವಿಲ್ ಗೆಟ್ 2 ಅಂತ ಅನ್ನೋದು 1 ಟೈಮ್ ಸಿಗ್ಬೋದು, 4 ಅನ್ನೋದು 1 ಟೈಮ್, 5 1 ಟೈಮ್, 6 1 ಟೈಮ್. ಸೊ ವಾಟ್ ಈಸ್ ದ ಪ್ರೊಬಾಬಿಲಿಟಿ ಆಫ್ ಆಲ್ ದ ಚಾನ್ಸಸ್? ಸೊ ಹಾಗಿದ್ರೆ ಎಲ್ಲ ಪ್ರೊಬಾಬಿಲಿಟಿ, ಟೋಟಲ್ ಪ್ರೊಬಾಬಿಲಿಟಿ ನಾವು ತಗೊತಾ ಇದ್ದೀವಿ. ಟೋಟಲ್ ವಾಟ್ ಈಸ್ ದ ಟೋಟಲ್ ಪ್ರೊಬಾಬಿಲಿಟಿ ಆಫ್ ದಿಸ್ ಡೈಸ್? ಸೊ ಏನಾಗಬಹುದು? ಸೊ ಇಫ್ ಯು ಆ್ಯಡ್ ಆಲ್ ದೀಸ್ ಥಿಂಗ್ಸ್, ಇದೆಲ್ಲದನ್ನು ಆ್ಯಡ್ ಮಾಡಿದರೆ 1/6 ಪ್ಲಸ್ 1/6 ಪ್ಲಸ್ 1/6 ಪ್ಲಸ್ 1/6 ಪ್ಲಸ್ 1/6 plus 1/6 is equal to 6 common LCM. So 1 plus 2 plus 3 4 5 6, 6 divided by 6, 6 ones are is equal to 1. So what is the total probability is here? Total probability is 1. So ಹಾಗಿದ್ರೆ total probability ಏನಾಗಿರುತ್ತೆ ನಿಮಗೆ? 1 ಆಗಿರುತ್ತೆ. So ಹಾಗಿದ್ರೆ total probability 1 ಆಗಿರುತ್ತೆ. And take one more example, that is if you take a ಕಾಯಿನ್ನ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಸೊ ಕಾಯಿನನ್ನು ಎಕ್ಸಾಂಪಲ್ ಆಗಿ ತಗೊತಾ ಇದ್ದೀವಿ ಅಂದರೆ, ಒಂದು ಕಾಯಿನ್ ಇದೆ ನನ್ನ ಹತ್ರ, ಐ ಹ್ಯಾವ್ ಅ ಕಾಯಿನ್. ಆ ಒಂದು ಕಾಯಿನನ್ನು ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ? ಟಾಸ್ ಮಾಡ್ತಾ ಇದ್ದೀನಿ. ಟಾಸ್ ಮಾಡಿದಾಗ ಐ ಮೇ ಗೆಟ್ ಹೆಡ್ ಅಲ್ವಾ? ಸೊ ನನಗಿಲ್ಲಿ ಹೆಡ್ ಬಿತ್ತು ಅಂದರೆ ನೋಡಿ, ಒಂದು ಕಾಯಿನ್ ಇದೆ, ಹೆಡ್ ಇದೆ, ಟೇಲ್ ಇದೆ, ಹೆಡ್ ಟೇಲ್, ಹೌದಾ? ಸೊ ಇಲ್ಲಿ ನಾನೇನು ಮಾಡ್ತೀನಿ? ಹೆಡ್ ಬಿತ್ತು ಅಂತ ಅನ್ಕೊಳ್ಳೋ, ಒಂದು ಕಾಯಿನನ್ನು ಟಾಸ್ ಮಾಡಿದೆ, ನನಗೆ ಇಲ್ಲೇನು ಬಿತ್ತು? ಹೆಡ್ ಬಿತ್ತು. ಹೆಡ್ ಬಿತ್ತು ಅಂದರೆ ವಾಟ್ ಈಸ್ ದ ಚಾನ್ಸಸ್ ಆಫ್ ಹೆಡ್? 1. ಹೆಡ್ ಒಂದ್ಸಲ ನನಗೆ ಹೆಡ್ ಬಿತ್ತು.
ಹೆಡ್ ಬಿದ್ದಿದೆ ಅಂದರೆ ವಾಟ್ ಈಸ್ ದ ಚಾನ್ಸಸ್ ಆಫ್ ಹೆಡ್ ಬಿದ್ದಾಗ ಟೇಲ್ ಬರುವಂಥ ಚಾನ್ಸಸ್ ಎಷ್ಟಿರುತ್ತೆ? ದಟ್ ಈಸ್ 0. ಹೆಡ್ ಫೇಸಲ್ಲಿದೆ ಅಂದರೆ ಟೇಲ್ ಬೀಳಲಿಕ್ಕೆ ಸಾಧ್ಯನಾ? ನೋ. ನಾವಿಲ್ಲಿ ಹೆಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ವಿ ಆರ್ ಟಾಕಿಂಗ್ ಅಬೌಟ್ ಹೆಡ್ ಹಿಯರ್. ಹೆಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಹೆಡ್ ಬೀಳ್ತಾ ಇದೆ ಅಂದರೆ ಟೇಲ್ ಬೀಳೋ ಚಾನ್ಸಸ್ ಎಷ್ಟಿರುತ್ತೆ? 0 ಇರುತ್ತೆ. ಯಾಕಂದ್ರೆ ಆಲ್ರೆಡಿ ನಮಗೆ ಹೆಡ್ ಬಂದಿರುತ್ತೆ. ಸೊ ಟೇಲಿನ ಚಾನ್ಸಸ್ ಏನಾಗಿರುತ್ತೆ? 0. ಸೊ ಇಫ್ ಯು ಟೇಕ್ ದ ಟೇಲ್ ಆಲ್ಸೋ, ಟೇಲ್ ತಗೊಳ್ಳಿ. ಫಸ್ಟ್ ಟೇಲ್ ಆಗಿದ್ರೆ ಹೆಡ್ ಇಟ್ಕೊಳ್ಳೋಣ. ಸೊ ಟೇಲ್, ಒಂದು ಕಾಯಿನನ್ನು ಟಾಸ್ ಮಾಡಿದ್ವಿ. ಸೊ ಟೇಲ್ ಬಂತು. ನಮ್ದು ಇರೋದೇ ಏನು ಕಂಡೀಷನ್ ಇರೋದೇ ಟೇಲ್ ಎಷ್ಟು ಬೀಳುತ್ತೆ ಅಂತ. ಸೊ ಟೇಲ್ ಬಂತು. ಟೇಲ್ ಆಲ್ರೆಡಿ ಬಿದ್ದುಬಿಡಿದೆ ಅಂದರೆ ಇದ್ರ ಚಾನ್ಸಸ್ ಇಸ್ 1. ಸೊ ವಾಟ್ ಅಬೌಟ್ ದ ಹೆಡ್? ಹೆಡ್ ಬೀಳೋ ಚಾನ್ಸಸ್ 0 ಯಾಕಂದ್ರೆ ಆಲ್ರೆಡಿ ನಮಗೆ ಟೇಲ್ ಬಿದ್ದುಬಿಟ್ಟಿದೆ. ಸೊ ಹಾಗಿದ್ರೆ 1, 0. ಓಕೆ, ಎಸ್. ಟೇಕ್ ಅನದರ್ ಎಕ್ಸಾಂಪಲ್. If you don't understand this example, take one more example. That is your a baby. ಒಂದು ಬೇಬಿನ ತಗೊಳ್ಳೋಣ. ಒಂದು ಬೇಬಿ ಅಂತ ಅಂದರೆ ಜಸ್ಟ್ ಬಾರ್ನ್ ಬೇಬಿ. ಓಕೆ, ಫಾರ್ ಎಕ್ಸಾಂಪಲ್ ಒಂದು ಬೇಬಿ ಇದೆ. ಆ ಒಂದು ಬೇಬಿ ಇಟ್ ಮೇ ಬಿ ಗರ್ಲ್ ಬೇಬಿ, ಮೀನ್ಸ್ ಫಿಮೇಲ್ ಬೇಬಿ ಆರ್ ಮೇಲ್ ಬೇಬಿ, ಅಥವಾ ಗರ್ಲ್ ಬೇಬಿ ಅಥವಾ ಬಾಯ್ ಬೇಬಿ ಅಂತ ಹೇಳ್ಕೊಳ್ತೀವಿ. ಒಂದು ಹೆಣ್ಮಗು ಇರಬೇಕು, ಇಲ್ಲ ಗಂಡು ಮಗು ಇರಬೇಕು, ರೈಟ್? ಸೊ ಮೈ ಕಂಡೀಷನ್ ನಿಮ್ಗೆ ನೋಡಿ, ಇಲ್ಲಿ ಮೇಲ್ ಬರಬೇಕು ಇಲ್ಲ ಫಿಮೇಲ್ ಬರಬೇಕು, ಮೇಲ್ ಬರಬೇಕು ಇಲ್ಲ ಫಿಮೇಲ್ ಬರಬೇಕು. ಆ ಬೇಬಿ, ಒಂದು ಬೇಬಿ ಬಾರ್ನ್ ಆಗ್ತಾ ಇದೆ ಅಂದರೆ ಒಂದು ಮೇಲ್ ಬೇಬಿ ಬರಬೇಕು ಇಲ್ಲ ಫಿಮೇಲ್ ಬೇಬಿ ಬರಬೇಕು. ಓಕೆ, ಸೊ ಇವಾಗ ನಾನು ನಿಮಗೆ ಕಂಡೀಷನ್ ಕೊಡ್ತೀನಿ. ಸೊ ಏನಂತ ಅಂದರೆ ನಂಬರ್ ಆಫ್ ಮೇಲ್ ಚಿಲ್ಡ್ರನ್ ವೆನ್ ಅ ಬೇಬಿ ಈಸ್ ಬಾರ್ನ್. ಸೊ ಒಂದು ಬೇಬಿ ಬರ್ತಾ ಇದೆ, ಅದರಲ್ಲಿ ನಂಬರ್ ಆಫ್ ಮೇಲ್ ಚಿಲ್ಡ್ರನ್ ಎಷ್ಟಿದೆ? ಮೇಲ್ ಚಿಲ್ಡ್ರನ್. ಸೊ ಮೇಲ್ ಬೇಬಿ ಬರಬೇಕು. ಸೊ ಮೇಲ್ ಬೇಬಿ ಬರ್ತಾ ಇದೆ. ಸೊ ಬಾಯ್ ಬೇಬಿ ಇದೆ. ಸೊ ಹಾಗಿದ್ರೆ ಹುಟ್ಟಿದ ಮಗು ಬಾಯ್ ಬೇಬಿ ಆಯಿತು ಅಂತ ಅನ್ಕೊಳ್ಳೋಣ, ರೈಟ್? ಬಾಯ್ ಬೇಬಿ ಆಗಿದೆ ಅಂದರೆ ಸೊ ವಾಟ್ ಈಸ್ ಬಾಯ್ ಬೇಬಿ? ಇರೋದೇ ಒಂದು ಬೇಬಿ ಅಲ್ಲಿ, ಅದಕ್ಕೆ 1. ಸೊ ಬಾಯ್ ಬೇಬಿ ಆಲ್ರೆಡಿ ಬಂದ್ಬಿಟ್ಟಿದೆ ಅಂದರೆ ಆ ಬಾಯ್ ಬೇಬಿನ ಮತ್ತೆ ಫಿಮೇಲ್ ಬೇಬಿಯಾಗಿ ಕನ್ವರ್ಟ್ ಮಾಡೋಕ್ಕಾಗುತ್ತಾ? ನೋ. ವಾಟ್ ಈಸ್ ದ ಗೆಟ್ಟಿಂಗ್ ಪ್ರೊಬಾಬಿಲಿಟಿ ಆಫ್ female baby? The probability of female baby is 0. Hope so you have understood now, right? Okay, so next take another one example. One for example we'll be having a seed. One seed ide anta ankolona. Seed andre enu? ಒಂದು ಬೀಜ ಇದೆ ಅಂತ ಅನ್ಕೊಳ್ಳೋಣ. ಆ ಬೀಜನ ನಾವೇನು ಮಾಡ್ತೀವಿ, ಒಂದು ಪಾಟಲ್ಲಿ ಆ ಬೀಜನ ಹಾಕಿಡ್ತೀವಿ, ರೈಟ್? ಆ ಸೀಡ್ ಏನಾದರೂ ಬೆಳೀತು ಅಂತ ಅಂದರೆ, ಅದೇನಾದರೂ ಮೊಳಕೆ ಹೊಡಿತು ಅಂತ ಅಂದರೆ ಏನಾಗುತ್ತೆ ಹೇಳಿ? ಮೊಳಕೆ ಹೊಡೆದ್ರೆ ಇರೋದೇ ಒಂದು ಸೀಡಪ್ಪ, ನಮ್ಮ ಹತ್ರ ಇರೋದೇ ಒಂದು ಸೀಡ್. ಆ ಸೀಡ್ ಒಂದು ಮೊಳಕೆ ಹೊಡಿಬೇಕು ಇಲ್ಲ ಸತ್ತೋಗ್ಬೇಕು, ಅಲ್ಲೇ ಇರೋದೇ 2 ಚಾನ್ಸಸ್ ನಮ್ಮ ಹತ್ರ, ರೈಟ್? ಮೊಳಕೆ ಹೊಡೆದ್ರೆ ಏನಂತ ಅರ್ಥ? ಸೊ ಅಲ್ಲಿಗೆ ಸಕ್ಸಸ್. ಇಲ್ಲಪ್ಪ ಅಂತಂದರೆ ಸತ್ತೋಯ್ತು ಅಂದರೆ ಕ್ಯೂ ಅಂತಂದು ಹೇಳಿ, ರೈಟ್? ಸೊ ಇರೋದೇ ಒಂದು ಸೀಡು ನಮ್ಮ ಹತ್ರ, ಇರೋದೇ ಒಂದು ಸೀಡ್. ಆ ಒಂದು ಸೀಡ್ ಒಂದು ಮೊಳಕೆ ಹೊಡಿಬೇಕು ಇಲ್ಲ ಅದೇನಾಗಬೇಕು, ಅಲ್ಲೇ ಸತ್ತೋಗ್ಬೇಕು. ಇರೋದೇ ನಮ್ಮ ಹತ್ರ ಏನು? ಇರೋದೇ 2 ಚಾನ್ಸಸ್, ರೈಟ್? ಇನ್ ಕೇಸ್ ಮೊಳಕೆ ಬಂತು ಅಂತ ಅಂದರೆ ಅಲ್ಲೇನಾಗಿರುತ್ತೆ ನಮಗೆ? 1 ಮೀನ್ಸ್ ಸಕ್ಸಸ್. ಇಟ್ಸ್ ಅ ಸಕ್ಸಸ್. ದ ಪ್ರೊಬಾಬಿಲಿಟಿ ಆಫ್ ದಟ್ ಸೀಡ್ ಇಸ್ 1 ಈಕ್ವಲ್ ಟು 1. ಸೊ ಅದು ಮೊಳಕೆನೇ ಬರಲಿಲ್ಲ, ಮೊಳಕೆ ಆಲ್ರೆಡಿ ಬಂದ್ಬಿಟ್ಟಿದೆ, ರೈಟ್? ಆ ಸೀಡ್ ಏನಾಗ್ಬಿಟ್ಟಿದೆ ಆಲ್ರೆಡಿ, ಏನು ಗ್ರೋತ್ ಆಗಿದೆ, ಆ ಸೀಡಿನ ಗ್ರೋತ್ ಆಗಿದೆ. ಸೊ ಮೊಳಕೆ ಹೊಡೆದಿದೆ ಅಂತ ಅಂದಾಗ ಸೊ ಅದು ಮತ್ತೆ ಸತ್ತೋಗ್ಲಿಕ್ಕೆ ಸಾಧ್ಯನಾ? ಇಲ್ಲ. ಸೊ ಅದ್ರ ಏನಾಗುತ್ತೆ? 0. ದ ಪ್ರೊಬಾಬಿಲಿಟಿ ಆಫ್ ದಟ್ ಏನಾಗುತ್ತೆ? 0 ಆಗುತ್ತೆ. ಸೊ ಹಾಗಿದ್ರೆ ವಾಟ್ ಈಸ್ ದ ಕಾನ್ಸೆಪ್ಟ್ ಹಿಯರ್ ಅಂದರೆ ವೆರಿ ಕ್ಲಿಯರ್. ದಟ್ ಈಸ್ ದ ಪ್ರೊಬಾಬಿಲಿಟಿ, ದ ಟೋಟಲ್ ಪ್ರೊಬಾಬಿಲಿಟಿ ಈಸ್ ಈಕ್ವಲ್ ಟು 1 ಅಂತಂದು ಹೇಳ್ತೀವಿ. ಯು ಟೇಕ್ ಎನಿ ಎಕ್ಸಾಂಪಲ್ಸ್ ಲೈಕ್ ಯು ಟೇಕ್ ಹೆಡ್, ಯು ಟೇಕ್ ಕಾಯಿನ್ ಎಕ್ಸಾಂಪಲ್, ಆರ್ ಯು ಟೇಕ್ ಡೈಸ್, ಆರ್ ಯು ವಿಲ್ ಟೇಕ್ ಬಾಂಬ್, ಆರ್ ಯು ವಿಲ್ ಟೇಕ್ a baby. ನೀವೇನಾದರೂ ಸೀಡ್ಸ್ ತಗೊಳ್ಳಿ, ಏನಾದರೂ ತಗೊಳ್ಳಿ. ಸೊ ದ ಟೋಟಲ್ ಪ್ರೊಬಾಬಿಲಿಟೀಸ್ ಈಸ್ ಆಲ್ವೇಸ್ ಈಕ್ವಲ್ ಟು 1 ಆಗಿರುತ್ತೆ. ಸೊ ಹಾಗಿದ್ರೆ ಇಲ್ಲಿ ಐ ಸೆಡ್ ಸಕ್ಸಸ್ ಈಸ್ ಫಾರ್ ಪಿ ಆ್ಯಂಡ್ ಫೇಲ್ಯೂರ್ ಈಸ್ ಫಾರ್ ಕ್ಯೂ. ಸೊ ಸಕ್ಸಸ್ ಆ್ಯಂಡ್ ಫೇಲ್ಯೂರ್ ಟುಗೆದರ್ ಇಟ್ ಈಸ್ ಈಕ್ವಲ್ ಟು 1 ಅಂತ ಹೇಳಿ ಕರಿತೀವಿ, ರೈಟ್? ಟೇಕ್ ದಿಸ್ ಎಕ್ಸಾಂಪಲ್. ಸೊ ಹಾಗಿದ್ರೆ ಇಲ್ಲಿ ಪಿ ಈಸ್ ಈಕ್ವಲ್ ಟು ಏನು ಬಂತು? 1 ಬಂತು. ಸೊ ಹಾಗಿದ್ರೆ ವಾಟ್ ಅಬೌಟ್ ಕ್ಯೂ ಏನಾಗಿರುತ್ತೆ? 0. ಸೊ 1 ಪ್ಲಸ್ 0 is equal to 1 ಆಯಿತು. ಸೊ ಇಲ್ಲಿ ನಮಗೆ ಕ್ಯೂ ಗೊತ್ತಿರುತ್ತೆ, ಪಿ ಗೊತ್ತಿರುತ್ತೆ. ವಿ ನೀಡ್ ಟು ಫೈಂಡ್ ಔಟ್ ಕ್ಯೂ. ಕ್ಯೂ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಏನು ಮಾಡ್ತೀರಾ? ಕ್ಯೂ ಇಸ್ ಈಕ್ವಲ್ ಟು 1 ಮೈನಸ್ ಪಿ ಅಂತ ಹೇಳಿ ಬರಿಬೋದಾ? ಸೊ ದೇರ್ಫೋರ್ ಕ್ಯೂ ಇಸ್ ಈಕ್ವಲ್ ಟು 1 ಮೈನಸ್ ಪಿ. ಹೇಗೆ ಬಂತು ಅಂತ ಗೊತ್ತಾಯ್ತಾ? ಸೊ ಸಕ್ಸಸ್ ಪ್ಲಸ್ ಫೇಲ್ಯೂರ್ ದಟ್ ಈಸ್ ಈಕ್ವಲ್ ಟು ದ ಟೋಟಲ್ ಪ್ರೊಬಾಬಿಲಿಟಿ ದಟ್ ಈಸ್ 1 ಅಂತ ಹೇಳಿ ಹೇಳ್ತೀವಿ.
ಪಿ ಪ್ಲಸ್ ಕ್ಯೂ ಇಸ್ ಈಕ್ವಲ್ ಟು 1 ಅಂತಂದು ಹೇಳಿ ಕರಿತೀವಿ, ರೈಟ್. ಸೊ ಹಾಗಿದ್ರೆ ಇಲ್ಲಿ ಪಿ ಪ್ಲಸ್ ಕ್ಯೂ ಇಸ್ ಈಕ್ವಲ್ ಟು 1. ಸೊ ಪಿ ವ್ಯಾಲ್ಯೂ ಏನಾಗಿದೆ 1, ಕ್ಯೂ ವ್ಯಾಲ್ಯೂ ಏನಾಗಿದೆ 0. ಅವೆರಡನ್ನು ಆ್ಯಡ್ ಮಾಡಿದಾಗ ನಮಗೆ ಬರುವಂಥ ವ್ಯಾಲ್ಯೂ ಏನಾಗಿರುತ್ತೆ 1 ಆಗಿರುತ್ತೆ. ಸೊ ನಮಗೆ ಇನ್ ಕೇಸ್ ಏನಾದರೂ ಪಿ ವ್ಯಾಲ್ಯೂ ಗೊತ್ತಿತ್ತು, ಕ್ಯೂ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಹೌ ಟು ಫೈಂಡ್ ಔಟ್ ಕ್ಯೂ ವ್ಯಾಲ್ಯೂ? ಕ್ಯೂ ಇಸ್ ಈಕ್ವಲ್ ಟು 1 ಮೈನಸ್ ಪಿ ಅಂತಂದು ಹೇಳಿ ಬರೀತೀವಿ. ಕ್ಲಿಯರ್? ಸೊ ಹಾಗಿದ್ರೆ ವಾಟ್ ಅಬೌಟ್ ದಿಸ್ ಎಕ್ಸ್? ಎಕ್ಸ್ ಏನು? ಈ ಎಕ್ಸ್ ಏನು ಅಂತ ಅಂದರೆ ದಿಸ್ ಆರ್ ದ ಬೌಂಡರೀಸ್. ಒಂದು ಕಾಯಿನಲ್ಲಿ ಒಂದು ನಿಮಗೆ ಹೆಡ್ ಬರಲಿಕ್ಕೆ ಸಾಧ್ಯ ಅಥವಾ ಟೇಲ್ ಬರಲಿಕ್ಕೆ ಸಾಧ್ಯ. ಹೆಡ್ಡು ಟೇಲು ಎರಡು ಆಟ್ ಅ ಟೈಮ್ ಬೀಳಲಿಕ್ಕಂತೂ ಸಾಧ್ಯನೇ ಇಲ್ಲ. ಸೊ ಹಾಗಿದ್ರೆ ಒಂದು ಹೆಡ್ ಬರಬೇಕು ಇಲ್ಲ ಟೇಲ್ ಬರಬೇಕು. ಅಲ್ಲಿ ನಮಗಿರೋದು ಎರಡೇ ಚಾನ್ಸಸ್, ಒಂದು ಹೆಡ್ಡು ಅಥವಾ ಒಂದು ಟೇಲು. ಹೆಡ್ ಬಿದ್ದರೆ ಸಕ್ಸಸ್, ಟೇಲ್ ಬಿದ್ದರೆ ಫೇಲ್ಯೂರ್. ದೇರ್ಫೋರ್ ಇಟ್ ಈಸ್ ಎಕ್ಸ್ ಇಸ್ ಈಕ್ವಲ್ ಟು 0,1. x is equal to 0,1. If you take a baby, ಒಂದು ಬೇಬಿ ತಗೊಂಡ್ರೆ it may be either male baby or female baby. Male baby ಅಥವಾ female baby failure or success, or it is called 0,1 ಅಂತಂದು ಹೇಳಿ ಕರಿತೀವಿ. a seed, a bomb, ನೀವೇನಾದ್ರು ತಗೊಳ್ಳಿ. ಸೊ ಎಕ್ಸ್ ಕನ್ಸ್ಟ್ರೆಂಟ್, ಇಟ್ಸ್ ಅ ಕಂಡೀಷನ್. ಎಕ್ಸ್ ಕನ್ಸ್ಟ್ರೆಂಟ್ ಏನಾಗಿರುತ್ತೆ 0,1. ಯಾಕಂದ್ರೆ ಅಲ್ಲಿ ನಮಗೆ only will be having only one thing there, one coin, one dice, one baby, right, one bomb, one seed. ಸೊ ಈ ರೀತಿಯಾಗಿ ಇರೋದ್ರಿಂದ ಅಲ್ಲಿ ನಮ್ಗೆ ಏನು ಬರುತ್ತೆ, ಒಂದು ಸಕ್ಸಸ್ ಬರುತ್ತೆ ಇಲ್ಲ ಫೇಲ್ಯೂರ್ ಬರುತ್ತೆ. ಒಂದು ಸಕ್ಸಸ್ ಬರ್ಬೋದು ಇಲ್ಲ ಫೇಲ್ಯೂರ್ ಬರ್ಬೋದು. ಕ್ವಶನ್ ಅರೈಸ್, ಒಂದಿದ್ರೆ ಒಂದು ಸಕ್ಸಸ್ ಬರೋದು ಇಲ್ಲ ಫೇಲ್ಯೂರ್ ಬರೋದು. ಓಕೆ ಮೇಡಮ್, ಅಗ್ರಿ. ವಾಟ್ ಅಬೌಟ್ ಇಫ್ ವಿ ಹ್ಯಾವ್ 2 coins? or if we toss a coin into 2 times? ನಮ್ಮ ಹತ್ರ 2 ಕಾಯಿನ್ ಇದ್ರೆ, ಅಥವಾ ನಾವು ಒಂದು ಕಾಯಿನನ್ನು 2 ಸಲ ನಾವೇನಾದ್ರು ಟಾಸ್ ಮಾಡಿದ್ರೆ, ಅಥವಾ ನಮ್ಮ ಹತ್ರ 3 ಬೇಬೀಸ್ ಇದ್ರೆ, 3 ಬಾಂಬ್ಸ್ ಇದ್ರೆ, ಅಥವಾ ನಮ್ಮ ಹತ್ರ 10 ಸೀಡ್ಸ್ ಇದ್ರೆ, what happens? Then such numbers, that's called more than one variable. If we have more than one, if we have, then such a type of distribution, that is your second distribution, binomial distribution ಅಂತ ಕರಿತೀವಿ. ಸೊ ಒಂದಿದ್ರೆ ಮಾತ್ರ ನಮಗೆ ಬರ್ನೌಲಿ ಡಿಸ್ಟ್ರಿಬ್ಯೂಷನ್. ಒಂದಕ್ಕಿಂತ ಜಾಸ್ತಿ ಬಂತು ಅಂದರೆ we will shift to binomial distribution. So hope so your doubt is clear, right? So ಹಾಗಿದ್ರೆ, so this is your condition, that is p of x is equal to p to the power x, q to the power 1 minus x, where x is equal to 0,1. ಸೊ ಹಾಗಿದ್ರೆ 0,1 ಹೇಗೆ ಬಂತು ಅಂತ ಹೇಳಿ ಕ್ಲಿಯರ್ ಆಯಿತು ಅಂತ ಅನ್ಕೊಂತೀನಿ. ಸೊ ಹಾಗಿದ್ರೆ ಪಿ ಏನಾಗಿರಬೇಕು? ಪಿ ಅಂತ ಅಂದ್ರೆ ಏನು? ಸಕ್ಸಸ್ ರೇಟ್. ಸಕ್ಸಸ್ ರೇಟ್ ಏನಾಗಿರ್ಬೇಕು? 0 ಇರಬೇಕು ಇಲ್ಲ 0ಕ್ಕಿಂತ ಜಾಸ್ತಿ ಇರಬೇಕು. ನೆಗೆಟಿವ್ ವ್ಯಾಲ್ಯೂ ಅಂತೂ ಬರೋ ಹಾಗಿಲ್ಲ. ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ಬರೋ ಹಾಗಿಲ್ಲ. ಸಿ ಫಾರ್ ಎಕ್ಸಾಂಪಲ್, ನೆಗೆಟಿವ್ ಬೇಬಿ ಆಯಿತು ಅಂತ ಹೇಳಲಿಕ್ಕೆ ಸಾಧ್ಯನಾ? ಮೀನ್ಸ್ ಲೆಸ್ ದ್ಯಾನ್ 1 ಬೇಬಿ ಅಂತ ಹೇಳಲಿಕ್ಕೆ ಸಾಧ್ಯನಾ? ಸೊ ಲೆಸ್ ದ್ಯಾನ್ 1 ಕಾಯಿನ್ ಅಂತ ಹೇಳಲಿಕ್ಕೆ ಸಾಧ್ಯನಾ? ಹಾಂ, ರೈಟ್? ನೋ. ಸೊ ಹಾಗಿದ್ರೆ ದ ಸಕ್ಸಸ್ ರೇಟ್, ದಟ್ ಇಸ್ ಪ್ರೊಬಾಬಿಲಿಟಿ ಪಿ ಶುಡ್ ಬಿ ಗ್ರೇಟರ್ ದ್ಯಾನ್ 0 ಆರ್ ಲೆಸ್ ದ್ಯಾನ್ 1. ಸೊ ಹಾಗಿದ್ರೆ ವಾಟ್ ಅಬೌಟ್ ಕ್ಯೂ? ಕ್ಯೂ ಕೂಡ ಅಷ್ಟೇ, ಗ್ರೇಟರ್ ದ್ಯಾನ್ 0 ಬಂದಿರುತ್ತೆ ಇಲ್ಲ ಲೆಸ್ ದ್ಯಾನ್ 1 ಬಂದಿರುತ್ತೆ. ಯಾಕೆ ಅಂತ ಅಂದರೆ ಬಿಕಾಸ್ ವಿ ಹ್ಯಾವ್ ದ ಕಂಡೀಷನ್, ದಟ್ ಈಸ್ ಪಿ ಪ್ಲಸ್ ಕ್ಯೂ ಇಸ್ ಈಕ್ವಲ್ ಟು 1. ಟೇಕ್ ಎಕ್ಸಾಂಪಲ್, ಇಫ್ ವಿ ಹ್ಯಾವ್ p value is equal to 0.36, 0.35 ಅಂತ ಅನ್ಕೊಳ್ಳಿ, 35. So what about q? What about q? So here q ಏನಾಗಿರುತ್ತೆ? Very simple, q is equal to 1 minus 0.35. q is equal to 1 minus 0.35. ಎಷ್ಟು ಬಂತು? 0.65. So q ಏನಾಗಿರುತ್ತೆ? 0.65 ಆಗಿರುತ್ತೆ. Therefore it is p is equal to, p is greater than 0, less than 1, and p is 1 minus p, q is 1 minus p, then x is a Bernoulli variant. Such type of distribution is called as Bernoulli distribution. Bernoulli distribution anta kariತೀವಿ. Hope so the definition is clear. What is Bernoulli distribution definition? If x is a ಡಿಸ್ಕ್ರೀಟ್ ರ್ಯಾಂಡಮ್ ವೇರಿಯಬಲ್, ಒಂದು ಎಕ್ಸ್ ಅಂತ ಅನ್ನೋದು ಡಿಸ್ಕ್ರೀಟ್ ರ್ಯಾಂಡಮ್ ವೇರಿಯಬಲ್ ಆಗಿದ್ದಾಗ ಪ್ರೊಬಾಬಿಲಿಟಿ ಮಾಸ್ ಫಂಕ್ಷನ್ ಏನಾಗಿರುತ್ತೆ? ಪಿ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ಪಿ ಟು ದ ಪವರ್ ಎಕ್ಸ್, ಕ್ಯೂ ಟು ದ ಪವರ್ 1 ಮೈನಸ್ ಎಕ್ಸ್. ಸೊ ವೇರ್ ಎಕ್ಸ್ ಇಸ್ ಇಕ್ವಲ್ ಟು 0,1. ಸೊ ಕಂಡೀಷನ್ ಏನು ಫಾಲೋ ಆಗ್ತಾ ಇದೆ? ಎಕ್ಸ್ ಅಲ್ಲಿ ನಮಗೆ ಒಂದು 0 ಬರುತ್ತೆ ಇಲ್ಲ 1 ಬರುತ್ತೆ.
and P is greater than 0 and less than 1. And what about the Q value? Q is 1 minus P. Then X is the Bernoulli variate. Such type of distribution is called as Bernoulli distribution ಅಂತ ಹೇಳಿ ಕರಿತೀವಿ. So ಹಾಗಿದ್ರೆ we have some examples of Bernoulli variate. Examples of Bernoulli variate. Examples of Bernoulli variate. So what are the examples we have? So first example we have number of heads obtained in the toss of a coin. Number of heads obtained in the number of heads obtained in the toss of a coin. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಸೆಂಟೆನ್ಸ್ ಇದೆ ಅಂದರೆ ಸಿ ಏನು ಹೇಳ್ತಾ ಇದ್ದಾರೆ ನಂಬರ್ ಆಫ್ ಹೆಡ್ಸ್ ಆಬ್ಟೈನ್ಡ್ ಹೆಡ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ನಂಬರ್ ಆಫ್ ಹೆಡ್ಸ್ ಆಬ್ಟೈನ್ಡ್ in the ಅಂದ್ರೆ you know that definite article right in the toss of a coin ಒಂದು ಕಾಯಿನ್ ಇದೆ ಒಂದು ಟಾಸ್ ಆಗ್ತಾ ಇದೆ ಒಂದೇ ಒಂದು ಕಾಯಿನ್ ಇರೋದು ದ ಟಾಸ್ ಹಾಕಿದೀವಿ ಒಂದು ಕಾಯಿನ್ ಇದೆ ಸೊ ನಂಬರ್ ಆಫ್ ಹೆಡ್ಸ್ ಬರೋ ಚಾನ್ಸಸ್ ಎಷ್ಟಿದೆ ನಂಬರ್ ಆಫ್ ಹೆಡ್ಸ್ ಎಷ್ಟು ಬರುತ್ತೆ ಹೆಡ್ ಟೇಲ್ probability your first PU right so head ಬರುವಂತ chances a is equal to getting a let a will be the number of heads getting number of heads ಇಲ್ಲಿ ಎಷ್ಟಿದೆ ಹೆಡ್ ಒಂದೇ ಇದೆ ಏನಾಯ್ತು ಅಲ್ಲಿಗೆ this is called 1 divided by 2 the probability if you find out the probability ಇಲ್ಲಿ probability find out ಮಾಡ್ಕೋಬೇಕು ಮತ್ತೆ 0.5 ಅಂತ ಬರ್ತೀರಾ so what is the probability of a probability of a is 1 divided by 2 is equal to 0.5 ಅಂತ ಹೇಳಿ ಬರಿತೀವಿ 0.5 ಅಂತ ಬರಿತೀವಿ ಬಟ್ ಇಲ್ಲಿ number of heads obtained in the toss of a coin toss of a coin ಬರ್ತಿದೆ number of heads ಎಷ್ಟಿದೆ